ಒಂದ್ ಕಡೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಬಿಡುಗಡೆಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿ ಪ್ರಕರಣದ ಟ್ರಯಲ್ ಶುರುವಾಗಿದೆ. ಡೆವಿಲ್ ಅದ್ಭುತ ಓಪನಿಂಗ್ ಪಡೆದುಕೊಂಡರೂ ವೀಕೆಂಡ್ ಬಳಿಕ ಕಲೆಕ್ಷನ್ ಇಳಿಮುಖವಾಗಿದೆ. ಪರಭಾಷೆಯ ದೊಡ್ಡ ಸಿನಿಮಾಗಳ ಆರ್ಭಟ ಕೂಡ ಪರಿಣಾಮ ಬೀರಿದೆ. ಬಾಲಿವುಡ್ ಸಿನಿಮಾ ದುರಂಧರ್ ಹಾಗೂ ತೆಲುಗುನ ಅಖಂಡ 2 ಬಾಕ್ಸ್ ಆಫೀಸ್ನಲ್ಲಿ ಡೆವಿಲ್ ಚಿತ್ರಕ್ಕೆ ಪೈಪೋಟಿ ಕೊಡ್ತಾ ಇದೆ. ಚಿತ್ರಕ್ಕೆ ಪ್ರೇಕ್ಷಕರಿಗೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದ್ದು ಹಿನ್ನಡೆಗೆ ಕಾರಣ ಆಗಿರಬಹುದು. ವಾರದ ದಿನಗಳಲ್ಲಿ ಸಹಜವಾಗಿ ಪ್ರೇಕ್ಷಕರ ರೆಸ್ಪಾನ್ಸ್ ಕಮ್ಮಿ ಇರುತ್ತೆ. ಆದರೆ ಅದ್ಭುತ ಮೌತ್ ಟಾಕ್ ಇರುವ ಚಿತ್ರಗಳಿಗೆ ಇದೆಲ್ಲ ಲೆಕ್ಕಕ್ಕೆ ಬರಲ್ಲ. ಸಾಕಷ್ಟು ನೆಗೆಟಿವ್ ನಡುವೆಯೂ ಡೆವಿಲ್ ಸಿನಿಮಾ ಪ್ರೇಕ್ಷಕರನ್ನ ಚಿತ್ರಮಂದಿರಗಳಿಗೆ ಸೆಳೆಯುತ್ತಿದೆ. ಮೊದಲ ದಿನದ ಗಳಿಕೆ ಬಗ್ಗೆ ಮಾತ್ರ ಚಿತ್ರತಂಡ ಅಧಿಕೃತ ಮಾಹಿತಿ ಕೊಟ್ಟಿತ್ತು. ಇನ್ನುಳಿದಂತೆ ಯಾವುದೇ ಅಪ್ಡೇಟ್ ಸಿಗಲಿಲ್ಲ. ವಿಜಯಲಕ್ಷ್ಮಿ ಈಗ ಆಯ್ದ ಜಿಲ್ಲೆಗಳಿಗೆ ಭೇಟಿ ನೀಡಿ ಅಭಿಮಾನಿಗಳ ಜೊತೆ ಸಿನಿಮಾ ವೀಕ್ಷಿಸಿ ಧನ್ಯವಾದ ತಿಳಿಸಲು ಮುಂದಾಗಿದ್ದಾರೆ. ಮೈಸೂರು, ದಾವಣಗೆರೆಗೆ ವಿಜಯ ಯಾತ್ರೆ ಹೊರಟಿದ್ದಾರೆ. ಅಂತೂ ಇಂತೂ ಡೆವಿಲ್ ಸಿನಿಮಾ 2ನೇ ವಾರಕ್ಕೆ ಕಾಲಿಟ್ಟಾಗಿದೆ. ನಿನ್ನೆ ಅಂದರೆ ಬುಧವಾರ ಡೆವಿಲ್ ಸಿನಿಮಾ ಅಂದಾಜು 80 ಲಕ್ಷ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿರುವುದಾಗಿ ಕೆಲವೊಂದಷ್ಟು ವರದಿ ಆಗಿದೆ. ಮೊದಲ ವಾರ ಡೆವಿಲ್ ಸಿನಿಮಾ 24.50 ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿರುವುದಾಗಿ ಅಂದಾಜು ಮಾಡಲಾಗ್ತಾ ಇದೆ. ನಿಧಾನವಾಗಿ ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾ ನೋಡಲು ಬರ್ತಾ ಇದ್ದಾರೆ. ವಾರದ ದಿನಗಳಲ್ಲೂ ಕೂಡ ಫಸ್ಟ್ ಹಾಗೂ ಸೆಕೆಂಡ್ ಶೋಗಳಿಗೆ ರೆಸ್ಪಾನ್ಸ್ ಚೆನ್ನಾಗಿದೆ. ವೀಕೆಂಡ್ನಲ್ಲಿ ಡೆವಿಲ್ ಸಿನಿಮಾ ಕಲೆಕ್ಷನ್ ಹೆಚ್ಚುವ ನಿರೀಕ್ಷೆ ಇದೆ. ನಟ ದರ್ಶನ್ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗಾಗಿ ಇಂತಹದ್ದೊಂದು ಸಿನಿಮಾ ಸಕ್ಸಸ್ ಅವರಿಗೆ ಅನಿವಾರ್ಯವಾಗಿದೆ. ಅಭಿಮಾನಿಗಳು ಕೂಡ ನೆಚ್ಚಿನ ನಟನ ಕೈಬಿಟ್ಟಿಲ್ಲ. ಅದ್ಧೂರಿಯಾಗಿ ಚಿತ್ರವನ್ನ ಸ್ವಾಗತಿಸಿದ್ರು. ಕೆಲವರು ಪದೇ ಪದೇ ಸಿನಿಮಾ ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಅಭಿಮಾನಿಗಳು ಹೊರತುಪಡಿಸಿ ಸಾಮಾನ್ಯ ಪ್ರೇಕ್ಷಕರು ದೊಡ್ಡ ಮಟ್ಟದಲ್ಲಿ ಚಿತ್ರಮಂದಿರಗಳಿಗೆ ಬಂದರೆ ದೊಡ್ಡ ಗೆಲುವು ಸಿಗುತ್ತದೆ. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಡೆವಿಲ್ ಚಿತ್ರಕ್ಕೆ ರೆಸ್ಪಾನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಅಷ್ಟಾಗಿ ಬುಕಿಂಗ್ ಕಂಡು ಬರ್ತಾ ಇಲ್ಲ. ಆದರೆ ಬಾಕ್ಸ್ ಆಫೀಸ್ನಲ್ಲಿ ಡೆವಿಲ್ ಸಿನಿಮಾ ಸಾಗಬೇಕಾದ ಹಾದಿ ಬಹಳ ದೊಡ್ಡದಿದೆ. ಮುಂದಿನ ದಿನಗಳಲ್ಲಿ ಚಿತ್ರಕ್ಕೆ ರೆಸ್ಪಾನ್ಸ್ ಹೇಗಿರುತ್ತದೆ ಎಂದು ಕಾದು ನೋಡಬೇಕು. ಬುಧವಾರದ ಗಳಿಕೆ ನೋಡಿದರೆ ಗುರುವಾರ, ಶುಕ್ರವಾರ ಕೂಡ ಲಕ್ಷಗಳಲ್ಲೇ ಸಿನಿಮಾ ಕಲೆಕ್ಷನ್ ಮಾಡುವ ಸಾಧ್ಯತೆ ಇದೆ. ಈ ವಾರ ಹಾಲಿವುಡ್ ಸಿನಿಮಾ ಅವತಾರ್ ಫೈರ್ ಆ್ಯಂಡ್ ಆ್ಯಶ್ ಭಾರತದಲ್ಲಿ ದೊಡ್ಡದಾಗಿ ಬಿಡುಗಡೆ ಆಗ್ತಾ ಇದೆ. ಮಲ್ಟಿಪ್ಲೆಕ್ಸ್ಗಳನ್ನು ಸಿನಿಮಾ ಆವರಿಸಿಕೊಳ್ಳಲಿದೆ. ಜೇಮ್ಸ್ ಕ್ಯಾಮರೂನ್ ನಿರ್ದೇಶನದ ಅವತಾರ್ ಸರಣಿ ಹೊಸ ಸಿನಿಮಾ ಭಾರಿ ನಿರೀಕ್ಷೆ ಕೂಡ ಹುಟ್ಟಾಕಿದೆ. ಇನ್ನೊಂದು ಕಡೆ ಯೂಟ್ಯೂಬ್ನಲ್ಲಿ ಡೆವಿಲ್ ಚಿತ್ರದ 2 ಹಾಡುಗಳು ಬಿಡುಗಡೆಯಾಗಿ ಸದ್ದು ಮಾಡ್ತಾ ಇದೆ. ಏನೋ ಒಂಥರ ಚಂದ ಸಾಂಗ್ ಸಿನಿಮಾ ಬಿಡುಗಡೆಗೂ ಮುನ್ನ ರಿಲೀಸ್ ಆಗಿರಲಿಲ್ಲ. ಆದರೆ ತೆರೆ ಮೇಲೆ ಹಾಡು ನೋಡಿ ಅಭಿಮಾನಿಗಳು ಬಹಳ ಇಷ್ಟಪಟ್ಟಿದ್ರು. ಇದೀಗ ಯೂಟ್ಯೂಬ್ನಲ್ಲಿ ವಿಡಿಯೋ ಸಾಂಗ್ ಒಂದು ಸಖತ್ ಸದ್ದು ಮಾಡ್ತಾ ಇದೆ. ದರ್ಶನ್ ರಚನಾ ಕೆಮಿಸ್ಟ್ರಿ ಮೂಡಿ ಮಾಡಿದೆ. ಇದ್ರೆ ನೆಮ್ಮದಿಯಾಗಿರಬೇಕು ವಿಡಿಯೋ ಸಾಂಗ್ ಕೂಡ ಅಪ್ಲೋಡ್ ಆಗಿದೆ.